ನಾನು ರಾಹುಲ್ ಗಾಂಧಿ ಅವರಿಗೆ ಒಂದು ಪ್ರಶ್ನೆ ಕೇಳ್ತೀನಿ. ರಾಹುಲ್ ಗಾಂಧಿ ಅವರೇ ತಾವು ಯಾವತ್ತೂ ಹೇಳಿದ್ರು ಕೂಡ ಓಬಿಸಿ 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 ನಾಯಕರು ಓಬಿಸಿ ನಾಯಕರು ಅಂತೇಳಿ ಯಾರನ್ನ ಪ್ರಶ್ನೆ ಮಾಡ್ತೀರಿ? ಪ್ರಧಾನಮಂತ್ರಿಗಳ ಪ್ರಶ್ನೆ ಮಾಡ್ತಿರ್ತಾನ ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ ಅವರು ಪ್ರಶ್ನೆ ಮಾಡೋದು ಏನಂದ್ರೆ, ಮೋದಿ ಅವರ ಕ್ಯಾಬಿನೆಟ್ ಅಲ್ಲಿ ಎಷ್ಟು ಮಂದಿ ಓಬಿಸಿಗಳು ಇದಾರ, ಆ ಓಬಿಸಿಗಳು ಯಾರ್ಯಾರು ಇದಾರ ಅಂತೇಳಿ ನೋಡಂತ ಕೆಲಸ ಮಾಡ್ತಾರ, ಅದ್ರ ಬಗ್ಗೆ ಹೇಳಿಕೆಗಳನ್ನು ಕೊಡಂತ ಕೆಲಸ ಮಾಡ್ತಾನ. ನಂತರ ನೀವು ನೌಕರಿ ತಗೊಂಡಂತ ಟೈಮಲ್ಲಿ ಸೈನಿಕರಲ್ಲಿ ನಾವು ಏನನ್ನ ನೀವು ಓಬಿಸಿಗಳು ಎಷ್ಟು ಮಂದಿ ತಗೊಂಡಿರ ಅಂತ ಹೇಳ್ತಾರ. ಅದು ಯಾವುದೇ ವಿಚಾರವನ್ನು ನೋಡಿದಂತ ಟೈಮಲ್ಲಿ ಕೂಡ ಓಬಿಸಿಗಳನ್ನ ಅಂತ ಹೇಳಂತ ಮನುಷ್ಯ ಇವತ್ತು ದೇಶದಲ್ಲಿ ಇವತ್ತು ಕಾಂಗ್ರೆಸ್ ಪಾರ್ಟಿ ಎಷ್ಟು ಕಡೆ ಅಧಿಕಾರದಲ್ಲಿದೆ. ಆ ಅಧಿಕಾರದಲ್ಲಿ ಇದ್ದಂತ ಒಬ್ಬೇ ಒಬ್ಬ ನಾಯಕ ಅಂದ್ರೆ ಏಕಮಾತ್ರ ನಾಯಕ ಓಬಿಸಿ ನಾಯಕ ಸಿದ್ದರಾಮಯ್ಯನವ್ರನ್ನ ಇವತ್ತು ಕಾಂಗ್ರೆಸ್ ಪಾರ್ಟಿ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಂತ ಕೆಲಸವಾಗಿದೆ. ನಾನು ರಾಹುಲ್ ಗಾಂಧಿ ಅವರೇ ತಾವೇನು ಮಾಡ್ತಾ ಇದ್ದೀರಲ್ಲ, ಇಷ್ಟು ದಿನಗಳ ಕಾಲ ಓಬಿಸಿ ಅಂತ ಬಾಯಿ ಹೊಡ್ಕೊಂಡ್ರಲ್ಲ, ಇವತ್ತು ಏಕಮಾತ್ರ ನಾಯಕ ಕಾಂಗ್ರೆಸ್ ಪಾರ್ಟಿಯಲ್ಲಿ ಮತ್ತೆ ದೇಶಕ್ಕೆಲ್ಲ ಕಾಂಗ್ರೆಸ್ ಪಾರ್ಟಿಯಲ್ಲಿ ನಾಯಕರನ್ನು ಇವತ್ತು ಕೆಳಗಿಳಿಸಂತ ಕೆಲಸ ತಾವೆಲ್ಲರೂ ಕೂಡ ಮಾಡಿದ್ರಿ. ಇವತ್ತು ಇದ್ರ ಬಗ್ಗೆ ಕಾಂಗ್ರೆಸ್ ಪಾರ್ಟಿ ಈ ವಿಚಾರದ ಬಗ್ಗೆ ಏನು ಹೇಳ್ತದೆ ಅನ್ನೋದು ಸಿದ್ದರಾಮಯ್ಯರನ್ನ ಇವತ್ತು ಕೆಳಗಿಳಿಸಂತ ಏನ್ ಕೆಲಸ ಮಾಡಿದಾರೆ ಅದ್ರ ಬಗ್ಗೆ ಉತ್ತರವನ್ನು ಕೊಡಬೇಕಾಗಿದೆ. ಅದಕ್ಕೋಸ್ಕರವಾಗಿ ಇವತ್ತು ಡಿ ಕೆ ಶಿವಕುಮಾರ್ ಅವರು ಅವರು ಡೆಲ್ಲಿಗೆ ಹೋಗ್ತಾ ಇದಾರ, ಇನ್ನೊಬ್ಬರ ಬೇರೆ ಕಡೆ ಹೋಗ್ತಾ ಇದಾರೆ, ಎಲ್ಲವನ್ನು ಕೂಡ ಮಾಡ್ಕೊಂಡು ಹೊಂಟಾರ. ಇದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಕೂಡ ಅದು ಉತ್ತರವನ್ನು ಕೊಡಬೇಕಾಗಿದೆ. ಇದೆಲ್ಲ ನೋಡಿದಂತ ಟೈಮಲ್ಲಿ ಈ ರಾಜ್ಯದ ಜನರಂತೂ ನೋವಲ್ಲಿದಾರ. ಈ ರಾಜ್ಯದ ಜನರು ಎಷ್ಟು ನೋವಲ್ಲಿದಾರ ಅಂದ್ರೆ, ಸರ್ಕಾರ ಇರೋದು ಮುಖ್ಯ ಅಲ್ಲ, ಈಗ ಸಿದ್ದರಾಮಯ್ಯರು ಬದಲಾವಣೆ ಆಗಿದ್ದಾರೆ ಅನ್ನಂತ ನೋವು ಇದ್ರೆ ಕೂಡ ಈ ಕಾಂಗ್ರೆಸ್ ಪಾರ್ಟಿನೇ ತೊಲಗಬೇಕು ಈ ರಾಜ್ಯದಿಂದ ಅನ್ನಂತ ಸಂಕಲ್ಪವನ್ನು ಈ ರಾಜ್ಯದ ಜನರು ಮಾಡಿರೋ ಕಾರಣ ಮುಂದಿನ ದಿನಗಳಲ್ಲಿ 28ಕ್ಕೆ ಭಾರತೀಯ ಜನತಾ ಪಾರ್ಟಿ ಸರ್ಕಾರ ಬರುತ್ತೆ. ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ಈ ರಾಜ್ಯದ ಜನರಿಗೆ ಯಾವ ರೀತಿಯಲ್ಲಿ ಸುರಕ್ಷಿತವಾಗಿ ಯಾವ ರೀತಿಯಲ್ಲಿ ಏನು ಮಾಡ್ಕೊಂಡು ಹೋಗ್ಬೇಕು ಅವೆಲ್ಲ ಕೂಡ ಭಾರತೀಯ ಜನತಾ ಪಾರ್ಟಿ ಮಾಡ್ಕೊಂಡಂತ ಕೆಲಸ ಮಾಡ್ತಿದೆ. ಇವತ್ತು ಸಿದ್ದರಾಮಯ್ಯವ್ರನ್ನ ಓಬಿಸಿ ನಾಯಕರ ಕೆಳಗಿಳಿಸಿ ಬಹಳ ದೊಡ್ಡ ತಪ್ಪನ್ನು ಮಾಡಂತ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡಿದೆ. ಇವತ್ತು ಸಿದ್ದರಾಮಯ್ಯರಿಗೆ ನೋವು ತರಂತ ಕೆಲಸ, ಅವರ ಅಭಿಮಾನಿಗಳಿಗೆ ನೋವು ತರಂತ ಕೆಲಸ, ಸಮುದಾಯಕ್ಕೆ ನೋವು ತರಂತ ಕೆಲಸ ಕಾಂಗ್ರೆಸ್ ಪಾರ್ಟಿ ಮಾಡ್ಕೊಂತ ಬಂದಿದೆ.